ಇವತ್ತು ಭೀಮನ ಅಮಾವಾಸ್ಯೆ, ಮನೇಲಿ ಪೂಜೆ ಮಾಡಬೇಕಲ್ವಾ. ಅಂದರೆ ಮತ್ತು ದೇವಸ್ಥಾನಕ್ಕೂ ಹೋಗ್ತೀವಿ ನಾವು. ಮಗ ನೋಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಹೂವು ಕಟ್ ಮಾಡಿ ಇಟ್ಕೊತಾ ಇದ್ದಾನೆ. ಸ್ನಾನ ಮುಗಿಸ್ಕೊಂಡು ಬಂದ, ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಪೂಜೆ ಮಾಡಲ್ಲ ಎಷ್ಟು ಹೇಳಿದ್ರು, ಆದರೆ ಅವನಿಗೆ ಪೂಜೆ ಮಾಡಬೇಕು ಅನ್ನಿಸ್ದಾಗ ನೀಟಾಗಿ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಎಲ್ಲ ನೀಟಾಗಿ ಅಲಂಕಾರ ಎಲ್ಲ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇಷ್ಟ ಆಗಲ್ಲ ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡ್ತೀಯ ಅಂತ ಬೈತಾನೆ, ಆದರೂ ನಾನು ಮಾಡ್ತಾಯಿದ್ದೀನಿ. ಯಾಕೆ ಅವನ ಎದುರುಗಡೆ ಮಾತಾಡಲಿಲ್ಲ ಅಂದರೆ, ಪೂಜೆ ಮಾಡಬೇಕಾದ್ರೆ ಮಾತಾಡಬೇಡ ಅಂತ ಬೈತಾನೆ ನನಗೆ. ಅದಕ್ಕೆ ಅವನ ಎದುರುಗಡೆ ನಾನು ಮಾತಾಡಲಿಲ್ಲ. ಇಲ್ಲಿ ಇಷ್ಟಲಿಂಗ ಪೂಜೆ ನಡೀತಾ ಇದೆ ನನ್ನ ಮಗಂದು. ಹೇಳ್ತಾನೆ ವಿಡಿಯೋ ಮಾಡಬೇಡ ಅಮ್ಮ ಅಂತ, ಆದರೂ ಮಾಡ್ತಾಯಿದ್ದೀನಿ. ಕದ್ದು ಮಾತಾಡಂಗಿಲ್ವಲ್ಲ ಅಂತ ಬೈತಾ ಇಲ್ಲ ಅಷ್ಟೇ. ಪೂಜೆನ ಮಗನೇ ಮಾಡಿದ್ದ. ನಾನು ಹಂಗೆ ಆರತಿ ಮಾಡಿದೆ. ಆರತಿ ಮಾಡಿ ಇಲ್ಲಿ ಆರತಿ ಪೂಜೆನ ಮಾಡಿಬಿಟ್ಟು ನೆಕ್ಸ್ಟ್ ಅಂಗಡಿ ಪೂಜೆ ಮಾಡಬೇಕು. ನಾನು ಅಂಗಡಿ ಪೂಜೆ ಮಾಡಿದೆ, ನನ್ನ ಮಗ ಮನೇಲಿ ಪೂಜೆ ಮಾಡಿದ್ದ, ನಾನು ಅಂಗಡಿ ಪೂಜೆ ಮಾಡಿದೆ ಇವಾಗ ತಾನೆ. ನೋಡಿ ನಮ್ಮದು ಅಂಗಡಿ ತುಂಬ ದೊಡ್ಡ ಅಂಗಡಿ ಏನಿಲ್ಲ. ಮತ್ತು ತುಳಸಿ ಪೂಜೆ ಕೂಡ ಮಾಡಿದ್ವಿ. ಈಗಾಗಲೇ ಟೈಮು 6:30 ಹಿಂಗಾಗಿದೆ, ಕತ್ಲಾಗಿದೆ ಆಲ್ಮೋಸ್ಟು. ನಮ್ಮ ಮನೆಯವರು ಬಂದರು, ಆಟೋ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಭೀಮನ ಅಮಾವಾಸ್ಯೆ, ಹಾಗೆ ಅಮಾವಾಸ್ಯೆಯಲ್ಲಿ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ. ಇದು ನಮ್ಮನೆ ಲಕ್ಷ್ಮಿ, ಮೊದಲನೇ ಸರಿ ಬಂದಿರೋ ವೆಹಿಕಲ್ ಇದು ನಮಗೆ. ಮುಂಚೆ ನಮ್ಮ ಮನೆಯವರು ಆಟೋನೇ ಓಡಿಸ್ತಾ ಇದ್ದಿದ್ದು ಡೈಲಿನೂ. ಇವಾಗ ಮಾತ್ರ ಬೇರೆ ಕೆಲಸ, ಗ್ಯಾಸ್ ಏಜೆನ್ಸಿಗೆ ಹೋಗ್ತಾರೆ. ಮನೆ ಪೂಜೆ ಎಲ್ಲ ಮುಗಿಸಿ ಭೀಮನ ಅಮಾವಾಸ್ಯೆ ಸ್ಪೆಷಲ್ಲು ಗಂಡನ ಪಾದ ತೊಳಿತಾ ಇದ್ದೀನಿ. ವರ್ಷ ಪೂರ್ತಿ ಬೈತಿರ್ತೀರಾ, ಇವತ್ತು ನೋಡು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ಯಾ ಅಂತ ಹೇಳ್ತಿದ್ರು ಅವರು ಪೂಜೆ ಮಾಡಬೇಕಾದ್ರೆ. ನೋಡಿ ಹಾಗೆ ಪೂಜೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಪ್ರೊಸೀಜರಲ್ಲಿ ಕರೆಕ್ಟಾಗಿ ಪೂಜೆ ಮಾಡಿಲ್ಲ ನೀನು ಅಂತ ಹೇಳ್ತಾಯಿದ್ರು. ಪೂಜೆ ಮಾಡೋಕ್ಕೆ ಬರಲ್ಲ ನನಗೆ ಅಂತ. ಇದು ಇಬ್ರದ್ದು ಕೂಡ ಆಗಿರುತ್ತೆ. ಅಪ್ಪ ಮತ್ತು ಮಗ ಇಬ್ಬರೂ ನನ್ನ ಪೂಜೆ ಬಗ್ಗೆ ಯಾವಾಗಲೂ ಕಮೆಂಟ್ ಮಾಡ್ತಾರೆ. ನೋಡಿ ಇವಾಗ ಪೂಜೆ ನಡೀತಾ ಇದೆ. ಭೀಮನ ಅಮಾವಾಸ್ಯೆ ಸ್ಪೆಷಲ್. ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ನೋಡಿ, ವಿಡಿಯೋ ಎಂಡಲ್ಲಿರುತ್ತೆ. ನಮ್ಮ ಮನೆಯವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಇತ್ತು, ಏನು ಸರ್ಪ್ರೈಸ್ ಇರ್ಬೋದು, ಇವಳು ಏನು ಸರ್ಪ್ರೈಸ್ ಕೊಟ್ಟಿರ್ಬೋದು, ಇಷ್ಟೊಂದು ಬೇಗ ಬನ್ನಿ ಪೂಜೆ ಟೈಮ್ ಆಯಿತು ಅಂತ ಕರಿತಾ ಇದ್ದೆ ಪೂಜೆಗೆ ಮುಂಚೆ. ಅದಕ್ಕೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರು, ಕೇಳ್ತಾಯಿದ್ರು. ನಾನು ಹೇಳಿಲ್ಲ, ಬನ್ನಿ ಅಂತ ಸುಮ್ಮನೆ ಕರಿತಾ ಇದ್ದೆ. ನಗು ಬರ್ತಾಯಿದೆ. ದಿನ ಬೈತಿರ್ತೀಯ, ಆಹಾ ಎಷ್ಟು ಚೆನ್ನಾಗಿ ಕಾಲಿಗೆ ಬೀಳ್ತಿದ್ಯಾ ನೋಡು ಇವಾಗ ಅಂತ. ನೋಡಿ, ದಿಸ್ ಇಸ್ ದ ಸರ್ಪ್ರೈಸ್ ಟು ಹಿಮ್. ಇಲ್ಲಿ ನನ್ನ ಮಗ ನಾವಿಬ್ಬರು ಪೂಜೆದು ವೀಡಿಯೋ ಮಾಡ್ಕೊಂಡು ಕೂತಿದ್ದ. ಆಮೇಲೆ ಅವನಿಗೂ ಕಂಕಣ ಕಟ್ಟಿದೆ, ನೋಡ್ತಿದ್ದಾನೆ. ಏನು ಸ್ಪೆಷಲ್ಲು, ಅಪ್ಪನ ಪಾದ ಪೂಜೆ ಮಾಡಿಬಿಟ್ರಲ್ಲ ಅಮ್ಮ ಇವತ್ತು ಅಂತ. ಯಾಕೆಂದರೆ ಅವನು ಈ ಥರ ಪೂಜೆ ಮಾಡೋದನ್ನು ಯಾವ ವರ್ಷವೂ ನೋಡಿರಲಿಲ್ಲ. ನಾನು ಕೂಡ ಯಾವುದು ವೀಡಿಯೋ ಮಾಡ್ಕೊಂಡಿರಲಿಲ್ಲ.
ನೋಡಿ, ವಾವ್. ಮನೇಲಿ ಪೂಜೆ ಎಲ್ಲ ಮುಗೀತು ಮನೇಲಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮೂರು ಚಾಮುಂಡೇಶ್ವರಿ ದೇವಸ್ಥಾನ ತೋರಿಸ್ತೀನಿ ಇವತ್ತು ನಾನು ನಿಮಗೆ. ಇದೆ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ. ನಾವು ಅಮ್ಮನವ್ರ ದೇವಸ್ಥಾನ ಅಂತ ಕರಿತೀವಿ. ಪ್ರತಿ ಅಮಾವಾಸ್ಯೆಯಲ್ಲಿ ಬರ್ತೀವಿ. ಅಮಾವಾಸ್ಯೆ ಅಲ್ಲದೇ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ದಿನ ಇಲ್ಲಿ ದೇವಸ್ಥಾನದ ಗರ್ಭಗುಡಿಯವರೆಗೂ ಬಾಗಿಲು ಓಪನ್ ಇರುತ್ತೆ. ನಾನು ಎವ್ರಿ ಫ್ರೈಡೇ ಬರ್ತೀನಿ. ಇದು ನಮ್ಮೂರು ಚಾಮುಂಡೇಶ್ವರಿ ದೇವಸ್ಥಾನ. ನನಗೆ ತುಂಬ ನೆಮ್ಮದಿ ಸಿಗೋ ಜಾಗ ಅಂದರೆ ಇದೆ. ಈ ದೇವಸ್ಥಾನದಲ್ಲಿ ತುಂಬ ಹತ್ತಿದ್ದೀನಿ, ತುಂಬ ಖುಷಿ ಪಟ್ಟಿದ್ದೀನಿ, ತುಂಬ ಟೈಮ್ ಬಂದಿದ್ದೀನಿ. ನಾನು ಏನು ಅಂದ್ಕೊತಿದ್ದೋ ಅದು ನನಗೆಲ್ಲ ಸಿಕ್ಕಿದೆ. ತಾಯಿ ಚಾಮುಂಡೇಶ್ವರಿ ಇನ್ನು ಮುಂದೇನೂ ನನ್ನನ್ನು ಇದೇ ಥರ ಕಾಪಾಡವ. ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ. ಮುದ್ದು, ನೀವು ಪೂಜೆ ಮಾಡಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಆದಷ್ಟು ಈಗ ಆಗ್ತಿರೋ ಸಾವು ನೋವುಗಳನ್ನು ಕಮ್ಮಿ ಮಾಡು. ಎಲ್ರಿಗೂ ಒಳ್ಳೇದು ಮಾಡು. ನನ್ನ ಕುಟುಂಬನ ಕಾಯ್ದಿದ್ದೀರಾ ಇಷ್ಟು ವರ್ಷ, ಇನ್ನು ಮುಂದೇನೂ ಹಾಗೆ ಕಾಪಾಡು. ನೋಡಿ, ನನ್ನ ಮಗ ಇಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಇವಾಗಲೇ ಸಂಜೆ ಅಲ್ಲ, 7:30 8 ಗಂಟೆ ಆಗ್ತಾ ಬಂತು. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಇದು ಇವತ್ತಿನ ಸಂಜೆ ವಿಡಿಯೋ ಆಗಿತ್ತು. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.